ವೀಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ. ನಿಮ್ಮಲ್ಲಿ ಬಹಳಷ್ಟು ಜನ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಹತ್ತಿರ ಇರುವ ಕರಿಕಾನ ಪರಮೇಶ್ವರಿ ದೇವಾಲಯವನ್ನು ನೋಡಿರ್ತೀರ. ಆದರೆ ಆ ದೇವಿ ಬಸವರಾಜ ದುರ್ಗದ ದ್ವೀಪದಿಂದ ಈ ಕಾಡಿನ ಮಧ್ಯೆ ಬಂದು ಏಕೆ ನೆಲೆಸಿದಳು ಎಂಬುದನ್ನು ಎಂದಾದರೂ ಊಹಿಸಿದ್ದೀರಾ? ವೀಕ್ಷಕರೇ, ಈ ವಿಡಿಯೋದಲ್ಲಿದೆ ಅದರ ರಹಸ್ಯ. ಹೊನ್ನಾವರ ತಾಲೂಕಿನ ಅರೆಅಂಗಡಿ ಎಂಬ ಊರಿನಿಂದ ಬೆಟ್ಟದ ದಾರಿಯಲ್ಲಿ ಸುಮಾರು 6 ಕಿಲೋಮೀಟರ್ನಷ್ಟು ಎತ್ತರ ಏರಿದರೆ ಸಿಗುವುದು ಕರಿಕಾನ ಪರಮೇಶ್ವರಿ ದೇವಾಲಯ. ಅತ್ಯಂತ ಶಾಂತ ವಾತಾವರಣದಲ್ಲಿ ಹೆಚ್ಚೇನೂ ದೊಡ್ಡದಲ್ಲದ ದೇವಾಲಯದಲ್ಲಿ ವಿರಾಜಮಾನಳಾಗಿದ್ದಾಳೆ ಶ್ರೀ ಕರಿಕಾನ ಪರಮೇಶ್ವರಿ ದೇವಿ. ವೀಕ್ಷಕರೇ, ಕರಿಕಾನ ಪರಮೇಶ್ವರಿ ಈ ಮೊದಲು ಸಮುದ್ರ ಮಧ್ಯದಲ್ಲಿ ಕಾಣಿಸುವ ಬಸವರಾಜ ದುರ್ಗದ ದ್ವೀಪದಲ್ಲಿ ನೆಲೆಸಿದ್ದಳು ಎಂಬುದನ್ನು ಬಹಳ ಜನ ಹೇಳುತ್ತಾರೆ. ಅಲ್ಲಿಯ ರಾಜ ತೀರಿಕೊಂಡ ಮೇಲೆ ಅವನ ಮಕ್ಕಳು ದೇವಿಗೆ ಸರಿಯಾಗಿ ಪೂಜೆಯನ್ನು ಮಾಡದೆ ಸ್ವೇಚ್ಛಾಚಾರದಲ್ಲಿ ತೊಡಗಿದ್ದರಿಂದ ಕೋಪಗೊಂಡ ದೇವಿ ಅಲ್ಲಿಂದಲೇ ಕಣ್ಣಿಗೆ ಕಾಣುವಷ್ಟು ದೂರದ ಪರ್ವತದ ಮೇಲೆ ಬಂದು ನೆಲೆಸಿದ ಕಾರಣ ಏನೆಂದರೆ, ಶಿವನು ಸಹ ಇದೇ ಸ್ಥಳದಲ್ಲಿ ನೆಲೆಸಿದ್ದಾನೆ ಎಂಬುದು ಹಲವರಿಗೆ ತಿಳಿದಿರಲಿಕ್ಕಿಲ್ಲ. ಆ ಶಿವನ ಸ್ಥಾನವೇ ಒಂದಡಿಕೆ ಶ್ರೀ ಶಂಭುಲಿಂಗೇಶ್ವರ. ಈ ಶಂಭುಲಿಂಗೇಶ್ವರ ಒಂದು ಉದ್ಭವಲಿಂಗ. ಇಲ್ಲಿ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ರಾಜರು ಬಂದು ಈ ದೇವರ ಪೂಜೆ ಮಾಡುತ್ತಿದ್ದರೆಂದು, ಈಗಲೂ ಹಲವು ಕುರುಹುಗಳು ಲಭ್ಯವಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಆದರೆ ಅದನ್ನು ಹೊರತೆಗೆದು ಶೋಧಿಸಲು ಸಾಧ್ಯವಾಗದಷ್ಟು ದಟ್ಟಕಾಡು ಬೆಳೆದಿದೆ. ಅಭಿಷೇಕ ಪ್ರಿಯ ಶಿವ ಎನ್ನುವುದನ್ನು ಸಾರ್ಥಕಗೊಳಿಸುವಂತೆ ಈ ಶಿವಲಿಂಗದ ಮೇಲೆ ದಿನದ 24 ಗಂಟೆಯೂ ನೀರಿನ ಅಭಿಷೇಕವಾಗುತ್ತಲೇ ಇರುತ್ತದೆ. ಎಂತಹ ಬೇಸಿಗೆ ಇದ್ದರೂ ಇಲ್ಲಿ ನೀರು ನಿಂತ ದಾಖಲೆ ಇಲ್ಲ ಎಂದು ಹೇಳುತ್ತಾರೆ. ಎಷ್ಟೋ ವರ್ಷಗಳಿಂದ ತೆರೆದ ಸ್ಥಳದಲ್ಲಿದ್ದ ಈ ಶಂಭುಲಿಂಗೇಶ್ವರನಿಗೆ ಇತ್ತೀಚೆಗೆ, ಅಂದರೆ 5-6 ವರ್ಷಗಳ ಹಿಂದೆ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಸ್ವಾಮಿಗಳ ಅಮೃತ ಹಸ್ತದಿಂದ ಸಮರ್ಪಣೆಗೊಂಡ ಚಿಕ್ಕ ದೇವಾಲಯವಿದೆ ಈಗ. ವೀಕ್ಷಕರೇ, ಹೋಗುವ ದಾರಿ ಕಡಿದಾದರೂ ಒಮ್ಮೆಯಾದರೂ ದರ್ಶನ ಮಾಡಲೇಬೇಕಾದ ಸ್ಥಳ ಒಂದಡಿಕೆ ಶ್ರೀ ಶಂಭುಲಿಂಗೇಶ್ವರ.